ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದ್ದಂತಹ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇತ್ತು. ಬಟ್ ಆಗಲಿಲ್ಲ. ಕಾರಣ ಇಷ್ಟೇ, ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ಬಟ್ ಅದು ವರ್ಕೌಟ್ ಆಗಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ವರ್ಕೌಟ್ ಆಗ್ಲಿಲ್ವಾ ಯತ್ನಾಳ್ ವಿರುದ್ಧದ ನೋಟಿಸ್? ಹಾಗಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರಗೆ ಮತ್ತೆ ಹಿನ್ನಡೆ ಆಗಿದ್ಯಾ? ವಿಜೇಂದ್ರ ವಿರುದ್ಧವೇ ಯತ್ನಾಳ್ ಅಂಡ್ ಟೀಮ್ ದೂರನ್ನ ಸಲ್ಲಿಸಿದೆ. ದೆಹಲಿಯಲ್ಲಿ ಓಂ ಪಾಠಕ್ ಅವರಿಗೆ ಯತ್ನಾಳ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಬರೋಬ್ಬರಿ 6 ಪುಟಗಳ ದೂರನ್ನ ಸಲ್ಲಿಸಿದ್ದಾರೆ. ನಿನ್ನೆಯಷ್ಟೇ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿತ್ತು, ಅದಕ್ಕೆ ಉತ್ತರವನ್ನ ಕೊಟ್ಟು ಯತ್ನಾಳ್ ಸಾಹೇಬರು ನೋಟಿಸ್ಗೆ ಉತ್ತರವನ್ನ ಕೊಟ್ಟು ಈಗ ವಾಪಸ್ ಆಗಿದ್ದಾರೆ. ಬಟ್ ಈಗ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೇ ಬಂತು, ಬಟ್ ಕ್ರಮ ಏನು ಅನ್ನುವ ಪ್ರಶ್ನೆ ಜೊತೆಗೆ ವಿಜೇಂದ್ರ ವಿರುದ್ಧ ದೂರನ್ನ ಸಲ್ಲಿಸಿ ಬಂದಿರುವಂತದ್ದು 6 ಪುಟಗಳಲ್ಲಿ. ಹಾಗಾದ್ರೆ ಈ ಬಣಬಡಿದಾಟಕ್ಕೆ ಬ್ರೇಕ್ ಬಿದ್ದಿಲ್ವಾ? ಈಗಾಗಲೇ ವಕ್ಫ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಘಟಕ ಬೆಂಬಲವನ್ನ ಕೊಡಲಿಲ್ಲ. ಆದರೆ ನಿನ್ನೆಯ ಸಭೆಯಲ್ಲಿ ಪ್ರೊಟೆಸ್ಟ್ ವಿಚಾರ ಕೂಡ ಪ್ರಸ್ತಾಪಿಸಿದ್ದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಆ ಸಂದರ್ಭದಲ್ಲಿ ಯತ್ನಾಳ್ ಅವರ ವಕ್ಫ್ ಹೋರಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರ ಹೋರಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರಂತೆ ಕೇಂದ್ರದ ವರಿಷ್ಠರು. ಅಂದ್ರೆ ಯತ್ನಾಳ್ ಅವರ ಹೋರಾಟ ಇತ್ತಲ್ವಾ, ಯತ್ನಾಳ್ ಅವರ ವಕ್ಫ್ ವಿರುದ್ಧದ ಹೋರಾಟಕ್ಕೆ ರಾಜ್ಯ ಬಿಜೆಪಿಯಿಂದ ಯಾವುದೇ ರೀತಿಯ ಬೆಂಬಲ ವ್ಯಕ್ತವಾಗಿರಲಿಲ್ಲ. ರಾಜ್ಯ ಬಿಜೆಪಿ ಅನ್ನೋದಕ್ಕಿಂತ ವಿಜಯೇಂದ್ರ ಅವರ ಬಣದಿಂದ ಅಥವಾ ಅಧ್ಯಕ್ಷರಿಂದ ಬೆಂಬಲ ವ್ಯಕ್ತವಾಗಿರಲಿಲ್ಲ. ಹೀಗಿದ್ರೂ ಕೂಡ ಹೋರಾಟವನ್ನ ನಡೆಸಿದ್ರು. ಈಗ ನೋಟಿಸ್ಗೆ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರ ಅಸಮಾಧಾನವೇನು, ಯಾಕೆ ಸಮಸ್ಯೆ ಆಗ್ತಾ ಇದೆ, ಯಾಕೆ ಹೋರಾಟ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿವರವನ್ನ ಕೊಟ್ಟರು, ಮಾಹಿತಿಯನ್ನ ಕೊಟ್ಟರು ಯತ್ನಾಳ್ ಅವರು. ಆ ಸಂದರ್ಭದಲ್ಲಿ ಈ ವಕ್ಫ್ ಹೋರಾಟದ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರಂತೆ. ಆಗ ಕೇಂದ್ರದ ವರಿಷ್ಠರು ಯತ್ನಾಳ್ ಅವರ ವಕ್ಫ್ ಹೋರಾಟದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರಂತೆ. ಅಲ್ಲದೆ ನೀವು ಹೋರಾಟವನ್ನ ಮುಂದುವರಿಸಿ ಅಂತ ಹೇಳಿದ್ದಾರಂತೆ. ಅಂದ್ರೆ ಯತ್ನಾಳ್ ಅವರ ಈ ನಡೆ ಮತ್ತೆ ಕೇಂದ್ರದ ಈ ನಡೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವ್ರಿಗೆ ಹಿನ್ನಡೆ ಆಯ್ತಾ ಅಂತ ಅಂದಾಜು ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ, ವಿಜೇಂದ್ರ ಅವರು ಹೇಳ್ತಾ ಇದ್ರು, ನೋಡಿ ಡಿಸೆಂಬರ್ ಒಳಗಡೆ ನೋಡ್ತಾ ಇರಿ ಏನಾಗುತ್ತೆ, ಯತ್ನಾಳ್ ಅವರು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ, ಎಲ್ಲರೂ ವಿರುದ್ಧ ಕೂಡ ಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ರು. ಜೊತೆಗೆ ರಾಜ್ಯ ಬಿಜೆಪಿಲಿರುವಂತಹ ಎಲ್ಲಾ ನಾಯಕರು ಕೂಡ ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ರು. ಕಾರ್ಯಕರ್ತರು ಕೂಡ ಯತ್ನಾಳ್ ಅವರ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ರು. ಸದಾನಂದ ಗೌಡರು ಕೂಡ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ರು. ಹೀಗೆಲ್ಲ ಇದ್ರೂ ಕೂಡ ಯತ್ನಾಳ್ ವಿರುದ್ಧ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಅಂದ್ರೆ ಯಾವ ರೀತಿಯ ಮೆಸೇಜ್ ಇದು ಅಂತ ಹೇಳಿ ಒಂದು ರೀತಿಯಾಗಿ ಪ್ರಶ್ನೆ ಕೂಡ ಇರುವಂತದ್ದು. Ashwavega English News coming soon. Your channel, your voice, your trust.